5 ಜಿಲ್ಲೆಗಳಿಗೆ ಕುಡಿಯುವ ನೀರು ಕೃಷಿಗೆ ಆಧಾರವಾಗಿರುವಂತಹ ತುಂಗಭದ್ರಾ ನೀರು ಕಾಲುವೆ ಒಡೆದು ಪೋಲಾಗಿದ್ದನ್ನು ನೋಡಿದ್ವಿ. ಕೊಪ್ಪಳದಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ರೈತರ ಜಮೀನಿಗೆ ನೀರು ನುಗ್ಗಿತ್ತು. ಹೀಗಾಗಿ ಬೆಳೆ ನಷ್ಟ ಪರಿಹಾರ ಕೊಡಿ ಅಂತ ನೊಂದ ರೈತರು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಸೂಕ್ತ ಪರಿಹಾರ ಕೊಡಿ, ಒಡೆದ ಕಾಲುವೆ ದುರಸ್ತಿ ಮಾಡಿ ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದಂತಹ ಸಂಸದ ರಾಜಶೇಖರ್ ಹಿಟ್ನಾಳ್ಗೆ ರೈತರು ಘೆರಾವ್ ಹಾಕಿದಂತ ಪ್ರಸಂಗ ಕೂಡ ನಡೆಯಿತು. ಮಂಗಳವಾರ ತಡರಾತ್ರಿ ರಂಧ್ರ ಬಿತ್ತು ಮೊದಲು ಕಾಲುವೆಗೆ, ಆ ಬಳಿಕ ಒಡೆದು ಹೋಗಿತ್ತು. ಕಾಲುವೆ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. 13ನೇ ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದು ನೀರು ಪೋಲಾಗಿತ್ತು. ಹಾಗಾಗಿ ರೈತರಿದೀಗ ಪ್ರತಿಭಟನೆಗಿಳಿದಿದ್ದಾರೆ. ಸ್ಥಳಕ್ಕೆ ಗ್ರಾಮೀಣ ಸಿಪಿಐ ಜಯಪ್ರಕಾಶ್ ಪ್ರತಿಭಟನೆಯ ಕಾವೇರ್ತಿದ್ದಂತೆ ದೌಡಾಯಿಸಿದ್ರು. ರೈತರ ಮನವೊಲಿಸಿ ಕೇವಲ ರಸ್ತೆ ದುರಸ್ತಿ ಮಾಡಿಸುವಂತೆ ಸಿಪಿಐ ಒಪ್ಪಿಸಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಕುಡಿಯೋ ನೀರಿನ ಉದ್ದೇಶಕ್ಕೆ ಕಾಲುವೆಗೆ ಅಂತ ಹೇಳಿ ಜಲಾಶಯದ ಅಧಿಕಾರಿಗಳು ನೀರು ಬಿಟ್ರು. ಆದ್ರೆ ಒಟ್ಟು 4 ಜಿಲ್ಲೆಗೆ ಕುಡಿಯೋ ನೀರಿಗೆ ಅಂತ ಹೇಳಿ ಕಾಲುವೆಯಿಂದ ನೀರು ಬಿಟ್ಟಿದ್ರಲ್ಲ, ಇದು ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದ ಬಳಿ ಕಾಲುವೆ ಒಡೆದು ಹೋಯ್ತು. ಈ ಸಂದರ್ಭ ಪಕ್ಕದಲ್ಲಿದ್ದಂಥ ಜಮೀನು ರೆಸಾರ್ಟ್ಗಳಿಗೆಲ್ಲ ನೀರು ನುಗ್ತು. ಇದು ಅಪಾರ ಪ್ರಮಾಣದ ನಷ್ಟವನ್ನು ಉಂಟು ಮಾಡಿದ್ದನ್ನು ಗಮನಿಸ್ತಾ ಇದ್ದೀವಿ. ರೈತರ ಬೆಳೆ ಎಲ್ಲ ನೀರು ಪಾಲಾಯಿತು. ಹೀಗಾಗಿ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆಗಿಳಿದಿದ್ದಾರೆ ನೊಂದಂತಹ ರೈತರು. ಈ ಸಂದರ್ಭ ಸಂಸದ ರಾಜಶೇಖರ್ ಹಿಟ್ನಾಳ್ ಸ್ಥಳಕ್ಕೆ ಭೇಟಿ ಕೊಟ್ಟರು. ಅವರಿಗೆ ಕೂಡ ಘೆರಾವ್ ಹಾಕಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಶುಕ್ರಾಜ್, ಇದೀಗ ಪ್ರತಿಭಟನಾಕಾರರ ಆಗ್ರಹಕ್ಕೆ ಮನ್ನಣೆ ಸಿಗ್ತಾ, ಸೂಕ್ತ ಪರಿಹಾರದ ಭರವಸೆ ಏನಾದರೂ ಸಿಗ್ತಾ? ಹೇಗೆ? ಖಂಡಿತ ಪ್ರಜ್ವಲ್, ಏನು ಕೊಪ್ಪಳ ತಾಲೂಕಿನ ಬಸಾಪುರ ಬಳಿ ಒಂದು ಘಟನೆ ಕಳೆದ 2 ದಿನದಿಂದ ನಡೆದಿತ್ತು. ಆದ್ರೆ ಏನು ಕಾಲುವೆಗೆ ಕುಡಿಯುವ ನೀರಿಗೋಸ್ಕರ ಹರಿಸಿದಂತಹ ನೀರು ರಭಸ ಹೆಚ್ಚಾಗಿ ಅಲ್ಲಿ ಬೃಹತ್ ಪ್ರಮಾಣದಲ್ಲೇ ಒಂದು ಕಾಲುವೆ ಭಂಗ ಬಿದ್ದು ಸಾಕಷ್ಟು ಹಾನಿ ಉಂಟು ಮಾಡಿತ್ತು ಅಂತಾನೆ ಹೇಳ್ಬೋದು. ಏನು ನಿನ್ನೆ ಬಿಜೆಪಿ ನಾಯಕರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಪರವಾಗಿ ಅವರು ಆಗ್ರಹಿಸಿರ್ತಕ್ಕಂಥದ್ದು. ಕಾಮಗಾರಿ ಮಾಡೋ ಮುಂಚೆ ಏನು ಹಾನಿಗೊಳಗಾಗಿದೆ ಹೊಲಗಳಿಗೆ ಅವ್ರಿಗೆ ಸಂಪೂರ್ಣ ಪರಿಹಾರ ಕೊಡ್ಬೇಕು, ನಂತರ ಅಷ್ಟೇ ನೀವು ಕಾಮಗಾರಿ ಪ್ರಾರಂಭ ಮಾಡ್ಬೇಕು ಅಂತ ಒತ್ತಾಯ ಮಾಡಿದ್ರು. ಅದೇ ರೀತಿ ಇವತ್ತು ಕೂಡ ಆ ಒಂದು ಏನು ನಿನ್ನೆ ನಡೆದಂತಹ ಘಟನೆಗೆ ಕೊಪ್ಪಳ MP ಆದಂತಹ ರಾಜಶೇಖರ್ ಹಿಟ್ನಾಳ್ ಅವರು ಕೂಡ ಅಲ್ಲಿ ಘಟನಾ ಸ್ಥಳಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಏನು ಈ ಕಾಲುವೆಯಿಂದ ಹರಿದಂತ ನೀರಿಗೆ ಹಾನಿಗೊಳಗಾದಂತ ರೈತರು, ಅಂದ್ರೆ ಹೊಲಕ್ಕೆ ಸಂಬಂಧಿಸಿದಂತ ರೈತರು ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಯಾಕಂದ್ರೆ ರಾಜಕಾರಣಿಗಳು ಬರೀ ತಮ್ಮ ಬೆಳೆಯನ್ನು ಬೆಳೆಸ್ಕೊಳ್ಳೋಕೋಸ್ಕರ ನೀವು ಭೇಟಿ ನೀಡ್ತಾ ಇದ್ದೀರಾ, ನಮ್ಗೆ ಮೊದಲು ಪರಿಹಾರ ಒದಗಿಸಿ ನಂತರ ಅಷ್ಟೇ ನೀವು ಕಾಮಗಾರಿನ ಮುಂದುವರಿಸಿ ಅನ್ನೋದನ್ನ ಅವ್ರು ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಘಟನೆಗೆ ನೀರಾವರಿ ಇಲಾಖೆ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯವೇ ಕಾರಣ ಅಂತಂದು ನಿನ್ನೆ ಕೂಡ ಅಲ್ಲಿ ರೈತರು ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 2-3 ತಿಂಗಳ ಹಿಂದನೇ ಅದು ಸಣ್ಣದೊಂದು ರಂಧ್ರ ಇತ್ತು, ಅವಾಗಲೇ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದನ್ನ ಮುಚ್ಚಿದ್ರೆ ಇವತ್ತು ಇಷ್ಟೊಂದು ದೊಡ್ಡ ಘಟನೆ ನಡೀತಾ ಇದ್ದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಇದೀಗ ಈ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ತಮ್ಮ ಹೊಲಗಳನ್ನೇ ಸಂಪೂರ್ಣ ಕೊಚ್ಕೊಂಡು ಹೋಗಿರೋದ್ರಿಂದ ಅಲ್ಲಿ ನಾಳೆ ಬೆಳೆಯುವ ಪರಿಸ್ಥಿತಿ ಕೂಡ ಅಲ್ಲಿ ಇಲ್ಲದಿರೋದ್ರಿಂದ ಈಗಾಗಲೇ ಪರಿಹಾರಕ್ಕೆ ಒತ್ತಾಯ ಮಾಡಿರ್ತಕ್ಕಂಥದ್ದು. ರಾಜಶೇಖರ್ ಹಿಟ್ನಾಳ್ ಅವರು ಬಂದ ಸಂದರ್ಭದಲ್ಲಿ ಅವರು ಘೇರಾವ್ ಹಾಕುವಂತ ಕೆಲಸ ಕೂಡ ಮಾಡಿದ್ರು. ಹಿಟ್ನಾಳ್ ಅವರು ಕೂಡ ನಮ್ಮ ಪರಿಹಾರ ಕೊಡ್ಕೋ ಆ ಒಂದು ಭರವಸೆ ಕೂಡ ಈಗ ರೈತರಿಗೆ ನೀಡಿರ್ತಕ್ಕಂಥದ್ದು. ಪ್ರಜ್ವಲ್. ಫೈನ್ ಶುಕ್ರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.